ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಪ್ರತಿದಿನ ಥರ ಈ ದಿನನೂ ಕೂಡ ಜೋಶಲ್ಲೇ ಸ್ಟಾರ್ಟ್ ಆಗಬೇಕು ಅಂತ ಏನೂ ಇಲ್ಲ. ಸೊ ಬೆಳಗ್ಗೆ ಇದ್ದಾಗಲೇ ಲೇಸಿ ಅನ್ನಿಸ್ತಾ ಇತ್ತು. ಈಗ ದಿನ ಸ್ಟಾರ್ಟ್ ಮಾಡಬೇಕಾ ಅಂತ ಕೂಡ ಬೇಜಾರಿತ್ತು, ವರ್ಕ್ ಮಾಡಬೇಕಾ ಅಂತ ಕೂಡ ಅನ್ನಿಸ್ತಾ ಇತ್ತು. ಸೊ ಆದರೂ ವರ್ಕ್ ಮಾಡಲೇಬೇಕು. ಸೊ ಗೆಟ್ ರೆಡಿಯಾಗಿ ನಾನಿಲ್ಲಿ ಟಿಫನ್ಗೆ ಅಂತ ಉಪ್ಪಿಟ್ಟನ್ನ ತಿಂತಾ ಇದ್ದೀನಿ. ಸೊ ಅಲ್ಲಿಂದ ರೆಡಿಯಾಗಿ ನಾನು ಸ್ಕೂಲ್ಗೆ ಹೊರಟೆ. ಆ್ಯಕ್ಚುಲಿ ಡಬಲ್ ಕಲರ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಸ್ಕೂಲ್ ಹತ್ರ ರೀಚ್ ಆದೆ, ಬಟ್ ಸ್ಟಿಲ್ ಹೋಗಬೇಕಾ ಅನ್ನೋ ಮೂಡಲ್ಲೇ ಹೊರಟೆ. ಸ್ವಲ್ಪ ವರ್ಕ್ ಮುಗಿಸಿ ಲಂಚಿಗೆ ಅಂತ ನಾನು ಅನ್ನ ಮತ್ತು ಸಾಂಬಾರು ದಾಲ್ನ ತೊಗೊಂಡು ವಾಪಸ್ ಹಾಗೂ ಈಗ ದಿನ ಕಳೆದು ಮನೆಗೆ ಅಂತ ಬಂದೆ. ಸೊ ಅವಾಗ ಸ್ವಲ್ಪ ಮೂಡ್ ಸರಿ ಹೋಗಿತ್ತು. ಬಿಕಾಸ್ ನನ್ನ ಪುಟ್ ಮಕ್ಕಳನ್ನ ನೋಡಿ ನನ್ನ ದಿನ ಸ್ವಲ್ಪ ಎನರ್ಜೆಟಿಕ್ ಆಗಿ ಬದಲಾಗಿತ್ತು. ಸೊ ಡ್ರೆಸ್ ಚೇಂಜ್ ಮಾಡಿ ಸ್ನ್ಯಾಕ್ ತೊಗೊಂಡು ನೆಕ್ಸ್ಟ್ ನಾನಿಲ್ಲಿ ಸುಮ್ಮನೆ ಹಾಗೆ ಕಬೋರ್ಡ್ ಕ್ಲೀನ್ ಮಾಡೋಣ ಅಂತ ಕುತ್ಕೊಂಡಿದ್ದೆ. ಸೊ ನನಗೆ ನನ್ನ ಇಯರಿಂಗ್ ಸೆಟ್ ಸಿಕ್ತು. ಸೊ ಯೂಶಲಿ ಡೈಲಿ ಸ್ಯಾರಿಗೆ ಅಂತ ಡಿಫ್ರೆಂಟ್ ಆಫ್ ಇಯರಿಂಗ್ಸ್ನ ನಾನು ವೇರ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಮೀಶೋದಲ್ಲಿ ಪ್ಯಾಕ್ ಆಫ್ 60 ಪೇರ್ಸ್ ಐ ಥಿಂಕ್ ಆರ್ಡರ್ ಮಾಡಿದ್ದೆ. ಸೊ ನನಗೆ ಹೀಗೆ ಬಂದಿತ್ತು. ಯಾರಿಗಾದರೂ ಬೇಕಂದರೆ ನನಗೆ ಹೇಳಿ, ನಾನು ಲಿಂಕ್ನ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನಾನು ಮೀಶೋಯಿಂದ ತೊಗೊಂಡಿದ್ದು. ಸೊ ಪ್ಯಾಕೇಜಿಂಗ್ ಚೆನ್ನಾಗಿತ್ತು, ಇಯರಿಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಹೀಗೆ ಹಿಂದೆ ಸ್ಟಡ್ನ ಕೊಟ್ಟಿದ್ರು. ಸೊ ಎವ್ರಿ ಇಯರಿಂಗ್ಸು ನನಗೆ ಡಬಲ್ ಆಗಿತ್ತು ಅಂತ ಅನ್ನಿಸ್ತು. ಫಾರ್ ಎಕ್ಸಾಂಪಲ್, ನಾವು ಇವಾಗ 30 ಇಯರಿಂಗ್ಸ್ನ ತೊಗೊಂಡಿದ್ರೆ ಅದರಲ್ಲಿ 15 ಇಯರಿಂಗ್ಸು 2 ಟೈಮ್ಸ್ ರಿಪೀಟ್ ಆಗಿತ್ತು ಅಂತ ಅನ್ನಿಸ್ತು ನನಗೇನೋ. ಸೊ ನೋಡಿ, ಚೆಕ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ, ಬಟ್ ಕ್ವಾಲಿಟಿ ಅಂತೂ ಸೂಪರ್ ಆಗಿತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ವೇರ್ ಮಾಡ್ತಾ ಇದ್ದೀನಿ ಕೂಡ. ಅಲ್ಲಿಂದ ಹಸ್ಬೆಂಡ್ ಬಂದ್ಮೇಲೆ ನೈಟ್ ಆಚೆ ಹೋಗಿ ಡಿನ್ನರ್ ತಗೊಬಂದು ಡಿನ್ನರ್ ಮಾಡಿ ದಿನಾನ ಎಂಡ್ ಮಾಡಿದ್ವಿ. ಸ್ಪೆಷಲ್ ಬಿರಿಯಾನಿ ಭಾರತಿ ಚಿಕನ್ ಅಂತ. ಮತ್ತೆ ಆ ಕಡೆ ನಿಮ್ಮ ಮನೆ ಊಟ ಅಂತ